ಈ ಪೊಲೀಸರು ಅವರನ್ನ ಇಡೀ ರಾತ್ರಿ ಎಲ್ಲ ಸುತ್ತಾಡಿಸಿದಂತಹ ವಿಚಾರದ ಬಗ್ಗೆ ನಿಮಗೆ ಮಾಹಿತಿ ಇತ್ತಾ ಮೇಡಮ್? ಮಾಹಿತಿ ಇತ್ತಾ ನಿಮಗೆ? ನನಗೆ ಖಂಡಿತವಾಗ್ಲೂ ಮಾಹಿತಿ ಇರಲಿಲ್ಲ. ನನ್ನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇತ್ತು ಅಂತಂದ್ರೆ, ಗಾಂಧಿ ಭಾರತ ಅನ್ನುವಂಥ ಕಾರ್ಯಕ್ರಮವನ್ನ ಹೆಗಲ ಮೇಲೆ ತಲೆ ಮೇಲೆ ಹೊತ್ಕೊಂಡು 100 ವರ್ಷದ ಈ ಒಂದು ಸಂಭ್ರಮವನ್ನ ನಾವೆಲ್ಲ ಮಾಡ್ತಾ ಇದ್ವಿ. ಬಹಳ ಜವಾಬ್ದಾರಿಯನ್ನ ನನ್ನ ಮೇಲೆ ನಮ್ಮ ಪಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿತ್ತು. ಜನ ಸೇರಿಸ್ಬೇಕು, ಇಡೀ ಬೆಳಗಾವಿಯನ್ನ ಶೃಂಗಾರ ಮಾಡಬೇಕು, ದೊಡ್ಡ ದೊಡ್ಡ ಜವಾಬ್ದಾರಿಯನ್ನ ಹೊತ್ಕೊಂಡು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಆದ ತಕ್ಷಣ ನನಗೆ ಗರಬಡ್ದಂಗಾಗಿ 2 ದಿನ ನನ್ನ ಮನೆಯವ್ರ ಹತ್ರ ಮಾತನಾಡ್ತಾ ಇರ್ಲಿಲ್ಲ. ನಾನು 2 ದಿನ ನಿದ್ದೆ ಮಾಡಿಲ್ಲ. ನಾನು 2 ದಿನ ನಮ್ಮ ಮನೆಯವರು ರಾತ್ರಿ ಹಗಲಿ ನನ್ನ ಜೊತೆ ಕುತ್ಕೊಂಡಿದ್ದಾರೆ, ನನಗೆ ಸಮಾಧಾನ ಮಾಡಿದ್ದಾರೆ. ಇನ್ನು ಈ ಪೊಲೀಸರು ಇವ್ರಿಗೆ ಇದನ್ನ ಮಾಡಿದ್ರು ಅಂತ ಇದು ಎಲ್ಲ ಒಂದ್ ಕಡೆ. ಸಿಂಧೂರ್ ಅವರೇ, ಇದೆಲ್ಲ ಒಂದ್ ಕಡೆ. ಒಂದು ಮಾತನ್ನ ಹೇಳ್ತೀನಿ, ಇದೆಲ್ಲ ಘಟನೆ ಆಗಿರೋದಕ್ಕೆ ಮೂಲ ಕಾರಣ ಏನು? ಮೂಲ ಕಾರಣ ಬಿಟ್ಟು ಈ ವಿಷಯವನ್ನ ಡೈವರ್ಟ್ ಮಾಡೋದು ಬೇಡ. ಇಡೀ ಮಹಿಳಾ ಕುಲಕ್ಕೆ ಅಪಮಾನ ಮಾಡಿದ್ದಾರೆ. ಅದನ್ನ ಬಿಟ್ಬಿಟ್ಟು ಸಿಟಿ ರವಿ ಅವರಿಗೆ ಪೊಲೀಸರು ಸುತ್ತಾಕ್ಸಿದ್ರು, ಅಲ್ಲಿ ಮಾಡಿದ್ರು. ಅಫ್ಕೋರ್ಸ್ ಇದು ನಮ್ಮ ಜಿಲ್ಲೆ, ನನ್ನ ಕ್ಷೇತ್ರದಲ್ಲಿ ಸುವರ್ಣಸೌಧ ಇದೆ. ಎಲ್ಲಾದ್ರೂ ಸಿಟಿ ರವಿ ಅವರಿಗೆ ತೊಂದರೆ ಆಗಬಾರ್ದು, ಲಾ ಅಂಡ್ ಆರ್ಡರ್ ಹಾಳಾಗಬಾರ್ದು ಅಂತ, ಅವರ ಸುರಕ್ಷತೆಗೆ ಈ ರೀತಿ ಮಾಡಿದ್ದಾರೆ ಅಂತ ನಮ್ಮ ಪೊಲೀಸ್ ಇಲಾಖೆ ಹೇಳಿದೆ. ನಾನು ಯಾರನ್ನೂ ಸಮರ್ಥನೆ ಮಾಡ್ಕೊಳಕ್ ಕೂತ್ಕೊಂಡಿಲ್ಲ ಇಲ್ಲಿ. ಇದು ನನಗೆ ನಗಣ್ಯ ಆಗಿರೋ ಅನ್ಯಾಯ. ನನಗೆ ಖಂಡಿತವಾಗ್ಲೂ ಮೇಡಮ್ ಇಲ್ಲ ಆ ವಿಚಾರದಲ್ಲಿ ವಿಜೃಂಭಿಸ್ತಾ ಇರೋದು, ಮೆರೆಯೋದು, ಹಾರ ತುರಾಯಿ ಹಾಕಿಸ್ಕೊಳ್ಳೋದು, ಆ ರೀತಿಯಾದಂತಹ ಪದ ಪ್ರಯೋಗಕ್ಕೆ ಯಾವತ್ತೂ ಯಾರು ಕೂಡ ನಿಂತ್ಕೊಳ್ಳೋದಿಲ್ಲ ಜೊತೆನಲ್ಲಿ, ಅಥವಾ ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ. ಈವನ್ ನಾನು ಕೂಡ ಒಬ್ಬ ಹೆಣ್ಮಗಳಾಗಿ ಆ ಮಾತನ್ನ ಅವರು ಬಳಸಿರುವಂಥದ್ದಕ್ಕೆ ಅದಕ್ಕೆ ಖಂಡನೆಯನ್ನ ಖಂಡಿತವಾಗ್ಲೂ ವ್ಯಕ್ತಪಡಿಸ್ತೀನಿ. ಜೊತೆಗೆ ಆ ರೀತಿಯಾದಂತಹ ಮಾತಿನಿಂದ ನೀವು ಎಷ್ಟು ನೊಂದಿದ್ದೀರಿ ಅನ್ನೋದನ್ನ ಕೂಡ ನಾನು ಅರ್ಥೈಸ್ಕೊಳ್ಬಲ್ಲೆ. ನೀವು ಹೇಳ್ದಂಗೆ ನಿಜ, ಪೊಲೀಸರು ಅದು ಇದು ಎಲ್ಲವೂ ಕೂಡ ಇಲ್ಲಿ ನಗಣ್ಯ ಆಗುತ್ತೆ, ನಿಮಗಾಗಿರೋ ಅನ್ಯಾಯ ಇಲ್ಲಿ ಬಹಳ ಪ್ರಮುಖ ಆಗುತ್ತೆ ಅಂತ ಹೇಳಿದ್ರು ಕೂಡ ನೀವೇ ಹೇಳ್ತಾ ಇದ್ರಿ ರಾಜ್ಯದ ಜನರಿಗೆ ತಪ್ಪು ಸಂದೇಶ ರವಾನೆ ಆಗಬಾರ್ದು ಅಂತ ಹೇಳಿ. ಅವ್ರ ಮೇಲೆ ಹಲ್ಲೆ ಆಗುತ್ತೆ, ಬ್ಯಾಂಡೇಜ್ ಬಿಚ್ಚಿ ತೋರಿಸ್ಲಿ ಎಷ್ಟು ಮಟ್ಟಿಗೆ ಗಾಯ ಆಗಿದೆ ಅನ್ನೋದು ಬರುತ್ತೆ. CID ತನಿಖೆಗೆ ವಹಿಸಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನಾನು ಅದನ್ನೇ ಹೇಳಿದೆ, ಅವ್ರಿಗೆ ಗಾಯ ಆಗಿರೋದು 1-2 ದಿನದಲ್ಲಿ ಹೋಗಬಹುದು. ಏನು 15 ಸ್ಟಿಚ್ ಬಿದ್ದಿದ್ಯಾ, 20 ಸ್ಟಿಚ್ ಬಿದ್ದಿದ್ಯಾ, ಹೇಗೆ ಗಾಯ ಹೇಗಾಯ್ತು? ಇವ್ರಿಗೆ ಲಾಠಿ ಚಾರ್ಜ್ ಆತ? ಯಾರಾದ್ರೂ ಇವ್ರನ್ನ ಹೊಡೆದ್ರ, ಬಡದ್ರ? ಆರಾಮಾಗಿ ಖಾನಾಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಬಿಜೆಪಿ ಪಾರ್ಟಿ ಮೀಟಿಂಗ್ ಅನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇಷ್ಟೆಲ್ಲಾ ಆಡಬಾರ್ದನ್ನ ಆಡಿ, ಮಾಡಬಾರ್ದನ್ನೆಲ್ಲ ಮಾಡಿ ತಮ್ಮ ಮುಖವನ್ನ ಮುಚ್ಕೊಳ್ಳೋಕೆ ಇದೊಂದು ನಾಟಕ. ತಾವೇ ಹೊಡ್ಕೊಂಡಿರ್ಬಹುದು ತಲೆಯನ್ನ. ಯಾಕಂದ್ರೆ ಅವರು ಫೇಸ್ ಸೇವ್ ಆಗ್ಬೇಕಾಗಿತ್ತಲ್ಲ ಇಡೀ ರಾಜ್ಯದ ಜನರ ಎದುರುಗಡೆ, ಇಡೀ ದೇಶದ ಜನರ ಎದುರುಗಡೆ. ಯಾಕೆ ಇದನ್ನ ಮಾಡ್ಕೊಂಡಿರ್ಬಾರ್ದವ್ರು? ಇದೊಂದು ದೊಡ್ಡ ನಾಟಕ ಇದು. ಸಿಟಿ ರವಿ ಅವರಂತಂದ್ರೆ ಡ್ರಾಮಾ ಮಾಸ್ಟರು. ಏನವತ್ತು ರಾತ್ರಿ 3 ಗಂಟೆಗೆ ನಿಂತ್ಕೊಂಡು ನನ್ನನ್ನು ಎನ್ಕೌಂಟರ್ ಮಾಡಕ್ ಹೋಗ್ತಾ ಇದ್ರಿ, ನನಗೆ ಅದನ್ನ ಮಾಡಕ್ ಹೋಗ್ತಾ ಇದ್ರಿ. ಇದನ್ ಆಯ್ತು, ಇದೆಲ್ಲ ಆಗಿದ್ದೆ ಅದಕ್ಕೆ ನಿಮ್ಮಿಂದಲೇ ತಾನೇ.